ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತನಾ ಸ್ಪೇಸ್. ಸೊ ನಾವು ಕೂರ್ಗ್ಗೆ ಒಂದು 3-4 ಡೇಸ್ ವೆಕೇಷನ್ ಅಂತ ಹೋಗಿದ್ವಿ. ಸೊ ನಾವು ಹೆಂಗೆ ಹೋದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಸೊ ನಾವು ಮಡಿಕೇರಿನಲ್ಲಿ ಕೂರ್ಗ್ ಅವಾದನ ಅನ್ನೋ ಒಂದು ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಆನ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಬರೋವಾಗಲೇ ನಾವು ನಿಸರ್ಗಧಾಮನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದನ್ನು ಕ್ಲಿಪ್ಸ್ ತೋರಿಸ್ತೀನಿ. ಸೊ ಎಲ್ಲ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ನಾವು ಅರ್ಲಿ ಮಾರ್ನಿಂಗ್ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆದ್ವಿ ಕೂರ್ಗ್ ಹೋಗಕ್ಕೆ. ಸೊ ಹೋಗ್ತಾ ಆನ್ ದ ವೇ ಮೈಸೂರಲ್ಲಿ GTR ಹೋಟೆಲ್ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಹೋದ್ವಿ. ವೆದರ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ನಿಸರ್ಗಧಾಮನಲ್ಲಿ ಎಕ್ಸಾಟಿಕ್ ಬರ್ಡ್ಸ್ ಪಾರ್ಕ್ ಇದೆ. ನಾವು ಫಸ್ಟ್ ಟ್ರೈ ಮಾಡಿದ್ದೇನೆ. ಇಲ್ಲಿ 200 ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಎಂಟ್ರಿ ಫ್ರೀ ಇರುತ್ತೆ. ನೀವು ಸಹ ಮಕ್ಕಳ ಜೊತೆ ಟ್ರಾವೆಲ್ ಮಾಡಿದ್ರೆ ಖಂಡಿತ ಈ ಪ್ಲೇಸ್ ನ ವಿಸಿಟ್ ಮಾಡಿ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಬಿಕಾಸ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇಲ್ಲಿ ನೋಡ್ಬೋದು. రియల్ స్నేక్ అయితే లోపు ఉంటుంది. చూడు స్నేక్ మూవ్ అవుతుంది చూడు. ಬರ್ಡ್ಸ್ ಮಾತ್ರನೇ ಅಲ್ಲ, ಕೆಲವೊಂದು ಟೈಪ್ಸ್ ಆಫ್ ಸ್ನೇಕ್ಸ್, ರೆಪ್ಟೈಲ್ಸ್ ನ ಸಹ ಇಲ್ಲಿ ನೋಡ್ಬೋದು. ಅದು ಆಚೆ ಬರಬೇಕಂತ ಪಾಪ ಅದಕ್ಕೆ ಎಷ್ಟು ಹಿಂಸೆ ಆಗ್ತಾ ಇರ್ಬೇಕಲ್ಲ. ಈ ಬರ್ಡ್ ಜೊತೆನೂ ಫೋಟೋಸ್ ತಗಸ್ಕೊಬಹುದು. 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಓಕೆ ಅಂದ್ರೆ ಇದ್ರ ಜೊತೆ ಸಹ ನಾವು ಫೋಟೋಸ್ ತಗಸ್ಕೊಬಹುದು. ನೋಡಿ ಎಷ್ಟು ದೊಡ್ಡದಿದೆ ಆಸ್ಟ್ರಿಚ್ ಮಗ್ನೆ. ನಮ್ಮ ಮಗ ಮಾತ್ರನೇ ಅಲ್ಲ, ನಾವು ಸಹ ಲೈವ್ ಆಗಿ ಆಸ್ಟ್ರಿಚ್ ನ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಇಲ್ಲಿ ಆನ್ ಟೈಮ್ ಲೈಕ್ ಫೀಡಿಂಗ್ ಟೈಮ್ ಬಂದ್ರೆ ಆಸ್ಟ್ರಿಚ್ ಗೆ ಫುಡ್ ನ ನಮ್ ಕೈಲೇ ಕೊಡಿಸ್ತಾರಂತೆ. ನಾನು ಇದು ಕೇಳ್ಪಟ್ಟಿದ್ದು, ನಾವು ಬರೋ ಟೈಮ್ಗೆ ಅದು ಆಲ್ರೆಡಿ ಊಟ ಮಾಡ್ತಿತ್ತು. ಸೋಪ್ ಅಲ್ಲ ಅದು, ಒಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ ಇದೆ. ಅದ್ ನೋಡ್ಕೊಂಡು ಬರ್ಡ್ಸ್ ಫೀಡಿಂಗ್ ಗೆ ಅಂತ ಹೋದ್ವಿ. ನನ್ ಮಗ ಟಿಕ್ಲಿಂಗ್ ಆಗ್ತಾ ಇದೆ ಅಂತ ಮಾಡ್ತಾ ಇಲ್ಲ. ನೀವೇನಾದ್ರೂ ಬ್ಯಾಂಗ್ಳೂರಲ್ಲಿ ಇದ್ದು ಈ ಬರ್ಡ್ಸ್ ಫೀಡಿಂಗ್, ಅನಿಮಲ್ಸ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಿಮ್ ಮಗು ಜೊತೆ ಅಂದ್ರೆ, ಪ್ರಾಣಿ ಅಂತ ಒಂದು ಪ್ಲೇಸ್ ಇದೆ, ವಿಸಿಟ್ ಮಾಡಿ. ಹೈಲಿ ರೆಕಮೆಂಡೆಡ್. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ರಿಯಲ್ ಸ್ನೇಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಫೋಟೋ ಸೆಷನ್ ಮಾಡ್ಕೊಬಹುದು. ನಾನು ಸಹ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ ತುಂಬಾ ಭಯ ಅನ್ನಿಸ್ತು, ಬಟ್ ಆಮೇಲೆ ತುಂಬಾ ಚೆನ್ನಾಗ್ ಅನ್ನಿಸ್ತು. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ವಿತ್ ರಿಯಲ್ ಸ್ನೇಕ್. ಫೋಟೋ ಶೂಟ್ ಮುಗಿಸ್ಕೊಂಡು ಸೇಫ್ ಆಗಿ ಅದನ್ನ ಅದ್ರ ಮನೇಲಿ ಬಿಟ್ವಿ. ಈ ಎಕ್ಸ್ಪೀರಿಯನ್ಸ್ಗೆ ಎಕ್ಸ್ಟ್ರಾ 100 ರುಪೀಸ್ ಪೇ ಮಾಡ್ಬೇಕಾಗತ್ತೆ. ಮೂವಿ ನೋಡೋಣ. ಗ್ಲಾಸ್ ಹಾಕೋ, ಗ್ಲಾಸ್ ಹಾಕೋ ಸರಿಯಾಗಿ. 12D ಮೂವಿ ನೋಡಕ್ ಬಂದಿದೀವಿ ಗೈಸ್. ನಾವಿಬ್ರೇ ಇದೀವಿ. ಹೋಪ್ ನನ್ನ ಮಗ ಎಂಜಾಯ್ ಮಾಡ್ತಾನೆ. ಓಕೆ, 12D ಮೂವಿ ನನ್ನ ಮಗಂಗ್ ಮಾತ್ರನೇ ಅಲ್ಲ, ನನ್ಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಂಗೆ ಆಕ್ಚುಲಿ ಭಯ ಆಯ್ತು. ನನ್ನ ಮಗ ಸ್ಟಾರ್ಟಿಂಗ್ ಹೆದರ್ಕೊಂಡ, ಬಟ್ ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ದ. ಇದು ಹೊರಗಡೆಯಿಂದ ಮಾನಿಟರ್ ಮಾಡ್ತಾ ಇರೋಂತ ಕ್ಲಿಪ್. ನಮಗೆ ಇವ್ರು ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದು ಸಹ ಗೊತ್ತಿರ್ಲಿಲ್ಲ. ಇಟ್ ವಾಸ್ ಅ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. One eternity later. ಸ್ಕೇರಿ ಹೌಸ್ ಬೇಕಾ ಬೇಡವಾ? ಬೇಕಾ? ಭಯ ಆಗ್ತಾ ಇಲ್ವಾ? ಭಯ ಆಗುತ್ತಾ ಇಲ್ವಾ? ಅದ್ಯಾವುದು ನೋಡಿದಕ್ಕೆ ಮತ್ತೆ ಎದ್ರುಕೊಂಡೆ. ಚೆನ್ನಾಗಿತ್ತಾ? ಸರಿ ನಡಿ, ಹತ್ತು ಹೋಗು. 12D ಮೂವಿ ಮುಗಿಸ್ಕೊಂಡು ಸ್ಕೇರಿ ಹೌಸ್ ಹೋದ್ವಿ. ದೊಡ್ಡವ್ರು ತುಂಬಾ ಎಂಜಾಯ್ ಮಾಡ್ಬೋದು, ಚೆನ್ನಾಗಿದೆ ಸ್ಕೇರಿ ಆಗಿ. ಬಟ್ ಮಕ್ಕಳು ಸ್ವಲ್ಪ ಹೆದರ್ಕೊಳ್ತಾರೆ. ಮಕ್ಕಳು ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ. One eternity later. ನೋಡ್ದ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋದು. ಒಳಗೆ ಹೆಂಗಿಟ್ಟಿದೆ ಎಕ್ಸ್ಪ್ರೆಷನ್ ಇಡು. ಸೊ 12D ಮೂವಿ, ಸ್ಕೇರಿ ಹೌಸ್, ಬರ್ಡ್ಸ್ ಪಾರ್ಕ್ ಇದೆಲ್ಲ ಮುಗಿಸ್ಕೊಂಡು ಆಕ್ಚುಲ್ ನಿಸರ್ಗಧಾಮಕ್ಕೆ ಹೋದ್ವಿ. ಇದು ಬಂದು ನೇಚರ್ ಪಾರ್ಕ್. 1.5 hour ನಡೆಯುವಂತದ್ದು ಅಂಡ್ ಆಲ್ಸೋ ಬೋಟ್ ರೈಡ್ ಇರುತ್ತೆ. ನಾವ್ ಇಲ್ಲಿ ಬರೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸೊ ಬೇಡ ಅನ್ಕೊಂಡು ನಾವು ಬೋಟ್ ರೈಡ್ ಹೋಗ್ಲಿಲ್ಲ, ವಾಪಸ್ ಬಂದ್ವಿ. ಹೇಗಿದೆ ಡ್ರೈವ್ ಪಣಿ? ಎಂಜಾಯ್ ಮಾಡ್ತಾ ಇದ್ಯಾ? ಡ್ರೈವ್ ಚೆನ್ನಾಗಿದೆ. ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ದಿನ ಚೆನ್ನಾಗಿದೆ. ಎಸ್, ವ್ಯೂ ತುಂಬಾ ಸಖತ್ತಾಗಿದೆ ಗೈಸ್. ವ್ಯೂ ತೋರಿಸ್ತೀನಿ ನಿಮ್ಗೆ.
ನಮ್ಮ ಸ್ಟೇಗೆ ಇನ್ನೂ ಅರ್ಧ ಗಂಟೆ ಇದೆ, ಹೊಟ್ಟೆ ಹಸಿವಾಗ್ತಿದೆ. ಸೊ ಊಟಕ್ಕೆ ಇಲ್ಲಿ ಬಂದಿದ್ದೀವಿ ಗೈಸ್. ಉಡುಪಿ ಹೋಟೆಲ್ಗೆ ಬಂದು SS ಇಂಟರ್ನ್ಯಾಷನಲ್ ನೀಲ್ ಡೆಲಿಕೇಸಿ ಅಂತೇನೋ ಇದೆ ಅಲ್ಲಿ ಬೋರ್ಡ್ ಗೈಸ್. ತುಂಬ ಹೊತ್ತಿಂದ ಹೆಡ್ಡಿಂಗ್ ಎಲ್ಲ ನೋಡ್ಬಿಟ್ಟು ಬಿರಿಯಾನಿ ಇಲ್ಲ ಅಂದ್ಕೊಂಡೆ, ಆದರೆ ಮಿಲ್ಕ್ ಶೇಕಲ್ಲಿ ವೆಜ್ ಬಿರಿಯಾನಿ ಹಾಕಿದ್ದಾರೆ ಗೈಸ್. ಈ ಹೋಟೆಲ್ ಹೆಸರು ಉಡುಪಿ ವೆಜ್ಜಾ, SS ಇಂಟರ್ನ್ಯಾಷನಲ್ ಸಮಥಿಂಗ್ ಅಥವಾ ನೀಲ್ ಡೆಲಿಕೇಸಿನ ನಮಗೆ ಗೊತ್ತಿಲ್ಲ. ಊಟ ಅಂತೂ ಏನೂ ಚೆನ್ನಾಗಿರ್ಲಿಲ್ಲ. ನಾವು ಸುಮಾರು ವೆರೈಟೀಸ್ ಟ್ರೈ ಮಾಡಿದ್ವಿ, ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಬಟ್ ಹಸುವಾಗಿತ್ತು, ಏನೋ ಒಂದು ಹೊಟ್ಟೆ ತುಂಬಿಸ್ಕೊಂಡು ನಾವು ಮತ್ತೆ ನಮ್ಮ ಸ್ಟೇ ಕಡೆಗೆ ನಮ್ಮ ಪಯಣನ ಶುರು ಮಾಡಿದ್ವಿ. ಸೊ ನಾವು ಬುಕ್ ಮಾಡ್ಕೊಂಡಂತ ಸ್ಟೇ ಇದೆ ಕೂರ್ಗ್ ಗವಾದನ ಅಂತ ಇದ್ರ ಹೆಸರು. ಇದು ಮಡಿಕೇರಿನಲ್ಲಿದೆ. ಅಮೇಝಿಂಗ್ ವ್ಯೂ ಇರುವಂತ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್ ಇದೆ. ಇಂಡೋರ್ ಔಟ್ಡೋರ್ ಗೇಮ್ಸ್ ಮಾತ್ರನೇ ಅಲ್ದಿರ ಇಲ್ಲಿ ಜಿಮ್ ಇದೆ, ಯೋಗ ಮಾಡಕ್ ಒಂದು ಸಪ್ರೇಟ್ ಫ್ಲೋರ್ ಇದೆ, ಮಕ್ಳಿಗೋಸ್ಕರ ಕಿಡ್ಸ್ ಪ್ಲೇ ಏರಿಯಾ ಇದೆ. ಇದಿಷ್ಟೇ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇ ಸಹ ಇವ್ರ ಹತ್ರ ಅವೈಲೇಬಲ್ ಇದೆ. ಗಾರ್ಡನ್ ವ್ಯೂ ಇರುವಂತ ಸ್ಟೇ ಇದೆ, ಪೂಲ್ ವ್ಯೂ ಇರುವಂತ ಸ್ಟೇ ಇದೆ, ಅಂಡ್ ನೇಚರ್ ವ್ಯೂ ಇರುವಂತ ಸ್ಟೇ ಇದೆ. ಈ ತರ ಡಿಫ್ರೆಂಟ್ ಆಪ್ಷನ್ ಸಹ ಇವ್ರ ಹತ್ರ ಅವೈಲೇಬಲ್ ಇದೆ. ನಾವು ಬುಕ್ ಮಾಡ್ಕೊಂಡಿದ್ದು ನೇಚರ್ ವ್ಯೂ ಇರೋಂತ ರೂಮ್. ಸೊ ಇದೇ ನಮ್ ರೂಮ್. ನಾವು 2 days ಇಲ್ಲೇ ಸ್ಟೇ ಮಾಡಿದ್ದು. ಚೇಂಜಿಂಗ್ ಏರಿಯಾ, ವಾಶ್ರೂಮ್ಸ್. ದ ಬೆಸ್ಟ್ ಥಿಂಗ್ ಅಂದ್ರೆ ದಿಸ್ ವ್ಯೂ. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಇದ್ದು ಈ ತರ ನೇಚರ್ ಹೋದ್ರೆ, ಟ್ರಾಫಿಕ್ ಇಂದ ದೂರ ಹೋದ್ರೇನೆ ಅರ್ಧ ಮೈಂಡ್ ಸೋಲು ಎಲ್ಲ ಪೀಸ್ಫುಲ್ ಆಗಿ ಅನ್ಸುತ್ತೆ. ಸೊ ನಮ್ಗಂತೂ ಈ ರೂಮ್ ಆಗ್ಲಿ ಈ ವ್ಯೂ ಆಗ್ಲಿ ತುಂಬಾನೇ ಇಷ್ಟ ಆಯ್ತು. A few moments later. ಎಸ್, ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ರಾಜಾ ಸೀಟ್ ಅಲ್ಲಿ ಸನ್ಸೆಟ್ ನೋಡಕ್ಕೆ. ಚೆನ್ನಾಗಿದ್ರೆ ನಿಮ್ಗೂ ತೋರಿಸ್ತೀನಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡ್ತೀನಿ ಗೈಸ್. ಟೈಮ್ ಆಯ್ತು, ಹೊರಡೋಣ. ಬಾಯ್ 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 ಬಾಯ್. ಸ್ಪೈಡರ್ಮ್ಯಾನ್ ಶೂಸ್. ರಾಜಾ ಸೀಟ್ ವ್ಯೂ ಪಾಯಿಂಟ್ ಅಲ್ಲಿ ನಡೆಯೋದಿದೆ. ಕಾಲು ನೋವು ಅಂತ ಕಂಪ್ಲೇಂಟ್ ಹೇಳ್ತೀರಾ ಅಂತ ಶೂ ಹಾಕಿದ್ದೀವಿ. ಏನು ಮಾಡ್ತಾನೋ ನೋಡೋಣ. ಆ ಶೂ ವರ್ಕೌಟ್ ಆಗುತ್ತಾ ಇಲ್ಲ, ಅಲ್ಲೂ ನನ್ನ ಎತ್ಕೋ ಅಂತಾನೋ ಗೊತ್ತಿಲ್ಲ. ವಿಲ್ ಟ್ರೈ. One eternity later. ಪಾರ್ಕಿಂಗ್ ಫುಲ್. ರಾಜಾ ಸೀಟ್ ಗಾರ್ಡನ್ ಬಂದಾಯಿತು, ಪಾರ್ಕಿಂಗ್ ಇಲ್ಲ. ನಾವು ಆ್ಯಕ್ಚುಲಿ ವೀಕೆಂಡ್ ಬಂದರೆ ಫುಲ್ ರಶ್ ಇರುತ್ತೆ, ಎಲ್ಲ ಕಡೆ ಜನ ಇರ್ತಾರೆ, ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ಸ್ ಅಂದ್ಬಿಟ್ಟೆ ವೀಕ್ ಡೇಸ್ ತೆಗೆದ್ಬಿಡ್ಲಾ? ಬಟ್ ಇಲ್ಲಿ ಬಂದರೆ ವೀಕ್ ಡೇಸಲ್ಲೂ ಪಾರ್ಕಿಂಗ್ ಸಿಗ್ತಾ ಇಲ್ಲ ಗೈಸ್, ಫುಲ್ ಜನ. ಫೈನಲಿ ಹೇಗೋ ಪಾರ್ಕ್ ಮಾಡಿ ರೀಚ್ ಆದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ 20 rupees ಇರುತ್ತೆ. ಇದು ನಮ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ತರ ಒಂದು ಪಾರ್ಕ್, ಬಟ್ ಅಷ್ಟು ದೊಡ್ಡದಿಲ್ಲ ಗೈಸ್, ಸ್ವಲ್ಪ ಚಿಕ್ಕದು. ಬಟ್ ಇಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಕೆಲವೊಂದಿದೆ. ಜಿಪ್ಲೈನ್ ಇದೆ 250. ಓಕೆ, ಜಿಪ್ಲೈನ್ 350, ಮಕ್ಕಳ ಆಟದ ಪ್ರದೇಶ 100, ರಾಕೆಟ್ ಇಜೆಕ್ಟರ್ 250. ಓ ಮೈ ಗಾಡ್, ವೀಕ್ ಡೇಸಲ್ಲಿ ಬಂದು ಜನಸಾಗರ. ಸಿಕ್ಕಾಪಟ್ಟೆ ಜನ ಇದ್ರು, ಬಟ್ ದಟ್ ವ್ಯೂ ಇಟ್ ವಾಸ್ ವರ್ತ್ ಇಟ್ ಫಾರ್ ಎವ್ರಿಥಿಂಗ್. One eternity later. ನೋಡಿ, ಇಂಥದ್ದೆಲ್ಲ ಮಕ್ಕಳು. ಹೇಗಿತ್ತು ಮ್ಯೂಸಿಕಲ್ ಫೌಂಟೇನ್? ಸೂಪರ್ ಆಗಿತ್ತು. ಹೌದು, ನೀನ್ ಹೇಳು ಹೆಂಗೆ.
అదేమో చెప్పి కదా సండే ಸನ್ಸೆಟ್ ವ್ಯೂ ಪಾಯಿಂಟ್ ನಾನು చూడలేదు ನೋಡಿದ್ವಲ್ಲ. ಸೊ ಡ್ಯಾಡಾ ಹೇಗಿತ್ತು? ಸೂಪರ್ ಆಗಿತ್ತು. ಮ್ಯೂಸಿಕಲ್ ಫೌಂಟೇನ್ ನನ್ನ ಮಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ. ಸೂಪರ್ ಆಗಿತ್ತು ಗೈಸ್. ಹೋದಾಗ ಫುಲ್ ಬಿಸಿಲು ಶೆಕೆ, ಹೋಗ್ತಾ 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 ಫುಲ್ ಫಾಗ್, ಫುಲ್ ಮಂಜು, ಚಳಿ ಸ್ಟಾರ್ಟ್ ಆಗೋಯ್ತು. ನಡುಗ್ತಿದ್ವಿ ನಾವೆಲ್ಲ. ಆ್ಯಂಡ್ ಆ ಮ್ಯೂಸಿಕಲ್ ಫೌಂಟೇನಿಂದ ನೀರು ಬೀಳ್ತಿದ್ರೆ ಕ್ರೇಜಿ ಆಗಿತ್ತು ಆ್ಯಕ್ಚುಲಿ. ಫುಲ್ಲು ಚಳಿಗೆ ನಡುಗ್ತಾ ಇದೀವಿ ಈಗಲೂ. ಆ್ಯಕ್ಚುಲಿ ನಡುಗ್ತಾ ಎಲ್ಲ ಇದೀವಿ. ನೆಂದೋಗಿದ್ದೀವಿ ನನ್ನ ಮಗನೂ musical ಫುಲ್ fountain ನೆಂದು ಚಳಿ ಅಂದಿದ್ದಕ್ಕೆ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಕೊಡ್ಸಿದೀವಿ, ತಿಂತಾ ಇದ್ದಾನೆ. ಸೊ ಈಗ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಅಂತ ಹೋಗ್ತಾ ಇದೀವಿ. ಸೊ ಡಿನ್ನರ್ಗೆ ಅಂತ ನಾವು ಕೈಲಾಶ್ ಪರ್ಬತ್ ಹೋಟೆಲ್ಗೆ ಹೋದ್ವಿ. ಊಟ ಆಸ್ ಯೂಶುವಲ್ ಬ್ಯಾಂಗ್ಳೂರಲ್ಲಿ ಇರೋರು ಗೊತ್ತೇ ಇರುತ್ತೆ, ಕೈಲಾಶ್ ಪರ್ಬತ್ತಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಕೂರ್ಗಲ್ಲಿರುವಂಥ ಕೈಲಾಶ್ ಪರ್ಬತ್ತಲ್ಲೂ ಸಹ ಊಟ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನಮ್ಮ ಸ್ಟೇಗೆ ವಾಪಸ್ ರಿಟರ್ನ್ ಆದ್ವಿ. ಕೊಡ್ತಿದ್ದಂಗೆ ಬರೀ ಜಾಕ್ ಫ್ರೂಟ್, ಮ್ಯಾಂಗೋಸ್, ಇಲ್ಲಿ ಫುಲ್ ಆ್ಯಕ್ಚುಲಿ ಬರೀ ಜಾಕ್ ಫ್ರೂಟ್ಸ್ ಬಂದಿದೆ. ಜಾಕ್ ಫ್ರೂಟ್ ಆ್ಯಂಡ್ ಮ್ಯಾಂಗೋಸ್. ಮ್ಯಾಂಗೋಗಿಂತ ಆ್ಯಕ್ಚುಲಿ ಜಾಕ್ ಫ್ರೂಟೇ ಜಾಸ್ತಿ ಇದೆ. ದಿಸ್ ಇಸ್ ಆಲ್ ಫಾರ್ ಟುಡೇ. ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ನಾಳೆ ಎಲ್ಲಿಗೆ ಒಂದು ವಿಡಿಯೋ ಕಟ್ ಮಾಡ್ತೀನಿ, ಎಲ್ಲಿ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ಸೊ ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಕೇರ್, ಬಾಯ್, ಗುಡ್ ನೈಟ್.